ದಾವಣಗೆರೆಯ ಪ್ರಖ್ಯಾತ ಜವಳಿ ಉದ್ಯಮಿಗೆ ಬೆಳ್ಳಂಬೆಳಗ್ಗೆ ಐಟಿ ಶಾಕ್ ನೀಡಿದೆ. BS ಚನ್ನಬಸಪ್ಪ ಅಂಡ್ ಸನ್ಸ್ ಜವಳಿ ಮಳಿಗೆ ಅಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಫೇಮಸ್ ಜವಳಿ ಅಂಗಡಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಆ ಅಂಗಡಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮಳಿಗೆಗಳ ಮಾಲೀಕರ ಮನೆ ಮೇಲೆ ಐಟಿ ರೇಡ್ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಜ್ಯದ ಪ್ರಖ್ಯಾತ ಜವಳಿ ಉದ್ಯಮಿ BS ಶಿವಕುಮಾರ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅವರ ಮನೆಯನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. BS ಶಿವಕುಮಾರ್ BS ಚನ್ನಬಸಪ್ಪ ಅಂಡ್ ಸನ್ಸ್ ಜವಳಿ ಮಳಿಗೆಗಳ ಮಾಲೀಕ ಅನ್ನುವಂತಹ ಮಾಹಿತಿ. ಬೆಂಗಳೂರು ಹಾಗೂ ದಾವಣಗೆರೆಯ ಐಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆದಿದೆಯಂತೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಒಂದು ದೊಡ್ಡ ಪ್ರಖ್ಯಾತ ಅಂಗಡಿ ಅಂತಾನೆ BSC ಅನ್ನ ನಾವು ಕರಿಬಹುದು. ಈಗಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರಾ? ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಏನಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಐಟಿ ಅಧಿಕಾರಿಗಳು ಬಹಳಷ್ಟು ಕಳೆದ ಒಂದು ತಿಂಗಳಿಂದಲೂ ಸಹ ಐಟಿ ದಾಳಿ ನಡೆಸುವಂತ ಬರ್ತಾ ಇದ್ದಾರೆ. ಇವತ್ತೇನು ರಾಜ್ಯದ ಪ್ರಖ್ಯಾತ ಉದ್ಯಮಿಯಾದಂತಹ ಮತ್ತು ಜವಳಿ ಅಂಗಡಿಗೆ ಪ್ರಸಿದ್ಧಿಯಾದಂತಹ BS ಚನ್ನಬಸಪ್ಪ ಅಂಗಡಿ ಮೇಲೆ ದಾಳಿ ನಡೆಸಿರುವಂತದ್ದು. ಬೆಳಗಿಂದಲೂ ಸಹ ಐಟಿ ಅಧಿಕಾರಿಗಳು ಗೋವಾ, ಬೆಂಗಳೂರು ಮತ್ತೆ ದಾವಣಗೆರೆ ಐಟಿ ಅಧಿಕಾರಿಗಳು ಸಹ ಐಟಿ ಅಧಿಕಾರಿಗಳ ತಂಡ BS ಚನ್ನಬಸಪ್ಪ ಅಂಗಡಿಗೆ ದಾಳಿ ನಡೆಸಿ ಮತ್ತೆ ಅಲ್ಲಿರುವಂತಹ ಅಪಾರ ಪ್ರಮಾಣದ ದಾಖಲೆಗಳನ್ನು ಸಹ ಒಂದು ಪರಿಶೀಲನೆ ನಡೆಸಿರುವಂತದ್ದು. BS ಕಾಳಿಕಾದೇವಿ ರಸ್ತೆ ಆಗಿರ್ಬೋದು, ಡೆಂಟಲ್ ಟಾಗರ್ ರಸ್ತೆ ಆಗಿರ್ಬೋದು, ಮತ್ತೆ AVK ರಸ್ತೆ ಆಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಸಹ ಅವರ ಬ್ರಾಂಚ್ಗಳೇನಿದಾವೆ ಜವಳಿ ಅಂಗಡಿಗಳು, ಆ ಅಂಗಡಿಗಳಿಗೆ ಹೋಗಿ ಅಲ್ಲಿ ದಾಳಿ ನಡೆಸಿರುವಂತದ್ದು ಮತ್ತೆ ಪರಿಶೀಲನೆ ನಡೆಸಿರುವಂತದ್ದು. ಯಾಕೆ ದಾಳಿ ನಡೆದಿರಬಹುದು ಪುನೀತ್? BS ಚನ್ನಬಸಪ್ಪ ಅಂದ್ರೆ ನಮ್ಮ ರಾಜ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ಜವಳಿ ಅಂಗಡಿ ಆಗಿರ್ಬೋದು, ಮತ್ತೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಸಹ ನಡೀತಾ ಇದೆ. ಐಟಿ ಅಧಿಕಾರಿಗಳು ತೆರಿಗೆ ವಂಚನೆ, ಒಂದು ಪ್ರಕಾರ ನೋಡಿದ್ರೆ ತೆರಿಗೆ ವಂಚನೆ ಏನಾದ್ರು ಮಾಡಿದಾರ, ಇಲ್ಲ ಹೆಚ್ಚಿನದಾಗಿ ಏನಾದ್ರು ತೆರಿಗೆ ವಂಚನೆ ಮಾಡಿದಾರ ಅನ್ನುವಂತಹ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಮತ್ತೆ ಅಲ್ಲಿ ಇರುವಂತಹ ಲೇಬರ್ಸ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಒಂದು ದಾಖಲೆ ಪರಿಶೀಲನೆ ಸರಿಯಾಗಿ ಮೇಂಟೈನ್ ಮಾಡ್ತಾ ಇದಾರ ಅನ್ನುವಂತಹ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳೇನು ಹೋಗಿ ಇವತ್ತು ದಾಳಿ ನಡೆಸಿರುವಂತದ್ದು. ಮತ್ತೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿ ಬರ್ತಾ ಇಲ್ಲ. ಯಾವ ದಾಖಲೆಗಳನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಮತ್ತೆ ಯಾವನ್ನ ವಶಪಡಿಸ್ಕೊಂಡಿದ್ದಾರೆ, ಮತ್ತೆ ಏನೆಲ್ಲ ಮಾಡ್ತಾ ಇದಾರೆ ಅನ್ನುವಂಥದ್ದು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಿಳಿದು ಬರುತ್ತೆ. ಓಕೆ ಪುನೀತ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.